ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ 108 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಆಶೀರ್ವಾದದೊಂದಿಗೆ ಚೊಚ್ಚಲ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಪೂಜಾ ಕಾರ್ಯಕ್ರಮವು ಪ್ರತಿ ತಿಂಗಳ ಹುಣ್ಣಿಮೆಯ ಅಂಗವಾಗಿ ಮೊದಲ ಬಾರಿಗೆ ಪ್ರಾರಂಭವಾಗಿದ್ದು, ನೂರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಜರುಗಿತು. ವಿಶೇಷ ಆಕರ್ಷಣೆ: ಹಿರಿಯ ದಂಪತಿಗಳ ಭಾಗವಹಿಸುವಿಕೆ. ಈ ಪೂಜೆಯ ಮತ್ತೊಂದು ವಿಶೇಷವೆಂದರೆ, ವಿವಾಹವಾಗಿ 60 ವರ್ಷಗಳನ್ನು ಪೂರೈಸಿ ವಜ್ರ ಮಹೋತ್ಸವದ ಸಂಭ್ರಮದಲ್ಲಿರುವ ಮಂಜಪ್ಪ ಯಶೋದಮ್ಮ ಕುಟುಂಬದ ಹಿರಿಯ ದಂಪತಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅವರ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನು ತಂದಿತು ಮತ್ತು ನೆರೆದಿದ್ದ ಭಕ್ತರಲ್ಲಿ ಭಕ್ತಿಯ ಭಾವವನ್ನು ಮೂಡಿಸಿತು. ಪೂಜಾ ಕೈಂಕರ್ಯಗಳು ಸಂಜೆ 5:30ಕ್ಕೆ ಆರಂಭವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಭವ್ಯ ಅಲಂಕಾರದೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮಂತ್ರಾಲಯ ಮಠದ ಪರಂಪರೆಯಂತೆ ನಡೆದ ಈ ಪೂಜೆಯಲ್ಲಿ ರಾಯರ ಆರಾಧನೆಯು ಮಿಳಿತವಾಗಿತ್ತು. ಪ್ರಸಾದ ವಿನಿಯೋಗ. ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲಾ ಭಕ್ತಾದಿಗಳಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಾಪ್ರಸಾದ ಹಾಗೂ ಮಂತ್ರಾಲಯದ ರಾಯರ ಪ್ರಸಾದವನ್ನು ಭಕ್ತಿಯಿಂದ ವಿತರಿಸಲಾಯಿತು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು, ಈ ಮೊದಲ ಬಾರಿಯ ಪೂಜಾ ಪ್ರಯತ್ನವು ಅತ್ಯಂತ ಯಶಸ್ವಿಯಾಯಿತು. ಆಯೋಜಕರು ಮಾತನಾಡಿ, ಮಂತ್ರಾಲಯದ ಶ್ರೀಗಳ ಆಶೀರ್ವಾದದಿಂದ ಈ ಸತ್ಕಾರ್ಯ ಆರಂಭವಾಗಿದೆ. ಹಿರಿಯರ ಆಶೀರ್ವಾದದೊಂದಿಗೆ ಈ ಪೂಜೆ ನಿರಂತರವಾಗಿ ನಡೆಯಲಿದೆ ಎಂದು ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಪ್ರಕಾಶ್ ಭಾರದ್ವಾಜ್ ತಿಳಿಸಿದರು. ವೇದ ಬ್ರಹ್ಮ ಶ್ರೀ ಕಿಕ್ಕೇರಿ ಪ್ರಸಾದ್ ರವರು ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಹಾಗೂ ಸಹಾಯಕ ಅರ್ಚಕರಾಗಿ ಜೀವನ ಮತ್ತು ಶ್ರೀನಿವಾಸ್ ಉಪಸ್ಥಿತರಿದ್ದರು. ವರದಿ ಐಕೆ ಮಂಜುನಾಥ್, SP9 ನ್ಯೂಸ್, ಚನ್ನರಾಯಪಟ್ಟಣ. ब्रह्मणाधिपति ब्रह्मा शिवो मे अस्तु सदा शिवम्. विष्णुवक्षस्थल सुधागर विष्णुपदये नमः.